ಇನ್ನು ಹೀಲಿಯಂ ಸ್ಫೋಟದ ಭೀಕರತೆಯನ್ನ ಬಾಲಕಿ ಬಿಚ್ಚಿಟ್ಟಿರುವಂಥದ್ದು ಮೈಸೂರಿನಲ್ಲಿ ಆದಂಥ ಬ್ಲಾಸ್ಟ್ ಘಟನೆಯನ್ನ ಎಳೆಯಾಗಿ ಹೇಳಿರೋದು ಮಗು ಡಿಂಪಲ್. ಅರಮನೆಯನ್ನ ನೋಡಿ ವಾಪಸ್ ಬರುವಾಗ ಬ್ಲಾಸ್ಟ್ ಆಯಿತು. ಸ್ಫೋಟವಾಗ್ತಾ ಇದ್ದಂತೆ ಜನರು ದಿಕ್ಕಾಪಾಲಾಗಿ ಓಡಿ ಹೋದ್ರು. ಗಾಯಗೊಂಡಿರೋದು ನನ್ನ ತಾಯಿಯನ್ನು ನೋಡೋದಕ್ಕೆ ಇನ್ನೂ ಬಿಟ್ಟಿಲ್ಲ ಅಂತ ಗಾಯಾಳು ಲಕ್ಷ್ಮೀ ಪುತ್ರಿ ಡಿಂಪಲ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಲಕ್ಷ್ಮೀ ಪುತ್ರಿ ಡಿಂಪಲ್ ಕಣ್ಣೀರು ಹಾಕಿದ್ದಾರೆ. ಆದ ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಒಂದು ಘಟನೆಯಿಂದ ಪಾರಾಗಿ ಬಂದಂತಹ ಬಾಲಕಿ ಡಿಂಪಲ್ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಪುಟ ಎಷ್ಟೊತ್ತಲ್ಲ ಆಯ್ತು ಈ ಘಟನೆ ಅಂತ? ಅದು 8:20 ಎಲ್ಲ ಆಗಿತ್ತು. ಯಾವ ರೀತಿ ಇತ್ತು ನೋಡಿದಾಗ ಸಂದರ್ಭ ಹೆಂಗಿತ್ತು? ಗ್ಯಾಸ್ ಬ್ಲಾಸ್ಟ್ ಆಗಿತ್ತು, ಬಾಂಬ್ ಥರ ಬ್ಲಾಸ್ಟ್ ಆಯ್ತು. ಯಾರಿಗೆಲ್ಲ ಏಟ್ ಆಯ್ತು? ನಿಮ್ಮ ತಾಯಿಗೆ ಏಟ್ ಆಯ್ತು? ನನ್ನ ತಾಯಿಗೆ ಅತ್ತೆಗೆ ಪಾಪಕ್ಕೆ ಚೂರು ತುಟ್ಟಿ ಆಯ್ತು, ತಲೆ ಲೇಟ್ ಆಯ್ತು. ಎಲ್ಲೆಲ್ಲಿ ಹೋಗಿದ್ರಿ ಪುಟ ಬೆಳಿಗ್ಗೆ? ಇಮಗೋಪುರ ಸ್ವಾಮಿ ಮತ್ತು ನಂಜನಗೂಡು. ಅರಮನೆ ನೋಡ್ಕೊಂಡು ವಾಪಸ್ ಊರಿಗೆ ಹೋಗ್ತಿದ್ರಾ? ಸ್ಯಾಟರ್ಡೆ ಹೋಗೋದ ಅಂದರೆ ಫ್ರೈಡೇ ನೋಡ್ಕೊಂಡು ಸ್ಯಾಟರ್ಡೆ ಹೋಗೋದ ಅಂತ ಬಂದಿದ್ವಿ. ಅದು ಅರಮನೆ ನೋಡಿದ್ರಾ? ಇಲ್ಲ, ಬರೀ ಎಕ್ಸಿಬಿಷನ್ ನೋಡ್ಕೊಂಡು ಅರಮನೆನೂ ಇವತ್ತು ನೋಡೋದು ಅಂದ್ಬಿಟ್ಟು ಹೋಯ್ತಿದ್ದಾಗ ಬಲೂನಲ್ಲಿತ್ತು. ನಮ್ಮಮ್ಮ ಮುಂದೆ ಹೋಗ್ಬೇಕಾದ್ರೆ ಬ್ಲಾಸ್ಟ್ ಆಯಿತು. ಅಮ್ಮ ಆಮೇಲೆ ಮಾತಾಡ್ತೀನಿ ಅಂತ ಡಾಕ್ಟ್ರ್ ನೋಡಿದ್ದೆ. ಬೇಜಾರಾಗ್ತೈತೆ. ಇಲ್ಲ, ಬೇರೆ ಹಾಸ್ಪಿಟಲ್ಸ್. ನೀವು ಎಷ್ಟು ಕಡೆ ಬಂದ್ರಿ ಅಮ್ಮ? ಈ ಕಡೆ ನಾವು ರಾತ್ರಿ ಬಂದ ಸರ್. ನಾವು ಚಿಕ್ಕತ್ತೆ ಹಾಕಬೇಕು ಲಕ್ಷ್ಮಿ ಅವ್ರಿಗೆ. ಏನು ನಾವು ನೋಡಿಲ್ಲ, ಇವರೆಲ್ಲ ನೋಡ್ಕೊ ಬಂದಿದ್ದಾರೆ. ನಮಗೆ ಬಿಡಲಿಲ್ಲ ಸರ್ ನೋಡೋಕ್ಕೆ. ರಜಾ ಅಂತ ಬಂದಿದ್ದಾರೆ. ಈ ರೀತಿ ಆದರೆ ಬಲೂನ್ ಸ್ಫೋಟ ಆಗುತ್ತೆ ಅಂತಂದರೆ ಗೊತ್ತಿಲ್ಲ ಸರ್. ಅದು ಆಗುತ್ತೆ ಅಂತ ಅವ್ರಿಗೇನು ಗೊತ್ತಿರುತ್ತೆ ಸರ್. ಬಂದು ನೋಡ್ಕೊಂಡು ಹೋಗಿದ್ದಾರೆ. ಎಲ್ಲೇ ಲೇಟ್ ಆಗಿದೆ ಅವ್ರಿಗೆ? ಅವ್ರಿಗೆ ಜಾಸ್ತಿ ಆಗಿದೆ ಸರ್, ಜಾಸ್ತಿ ಆಗಿದೆ ಸರ್. ರಜೆಗೋಸ್ಕರ ಬಂದಿದ್ದಾರೆ. 2 ದಿವಸನ 3 ದಿವಸನ ನೋಡ್ಕೊ ಬಂದಿದ್ದಾರಂತೆ. ಆಮೇಲೆ ಅರಮನೆ ಹತ್ರ ಬಂದ್ರಂತೆ, ರಶ್ ಇದೆ ಅಂದ್ಬಿಟ್ಟು ನಾಳೆ ಬರೋಣ ನಡಿ, ಇನ್ನೇನು ಭಾನುವಾರ ತನಕ ಇರ್ತೀವಲ್ಲ ಅಂತ ವಾಪಸ್ ಹೋಗುವಾಗ ಆಗಿರೋದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾ ಬಂದಿರಲಿಲ್ಲ, ಇವರು ಹೋಗಿದ್ದು ಅಷ್ಟೇ. 4 ಜನನೂ ದೇವಸ್ಥಾನಕ್ಕೆ 2 ದಿವಸಕ್ಕೆ ಹೋಗಿದ್ದು ಬಂದು ಸಂಜೆಗೆ 6 ಮನೆಗೆ ಹೋಗೋರೆ. ಅವಾಗ ಆಗಿದ್ದು ಇನ್ಸಿಡೆಂಟ್ ಇದು. ಇಮಗೋಪ ಸ್ವಾಮಿ ಬೆಟ್ಟಿಗೆ, ನಂಜನಗೂಡಿಗೆ ಲಾಸ್ಟ್ ಕಿಲೋ ಬಂದವ್ರೆ. ನನ್ನ ಹೆಂಡತಿ, ನನ್ನ ಮಗಳು, ನನ್ನ ತಂಗಿ, ಅವ್ರ ಮಗ, 4 ಜನ. ಕ್ರಿಟಿಕಲ್ ಐತೆ. ಆನ್ಸರ್ ಕೊಡ್ತಾ ಇಲ್ಲ. ನಿಮ್ಗೆ ಯಾವಾಗ ಗೊತ್ತಾಯ್ತು? ಎಷ್ಟೊತ್ತು ಗೊತ್ತಾಯ್ತು? ನಾವು 9 ಗಂಟೆಗೆ. ನೋಡಿ, ಈಗ ರಾಜಾ ಭಾಳ ಮಕ್ಕಳು ಖುಷಿ ಪಡ್ತೇವೆ ಅಂತೇಳಿ ಮೈಸೂರು ನೋಡೋಕೆ ಬಂದರು. ಅದು ಏನು ಅವರು ಇದು ಮಾಡಿದ್ದು ಅಲ್ಲ, ಏನಿಲ್ಲ, ದಾರಿಲಿ ಹೋಗ್ತಿರೋದು ನಿಮ್ಗೆ ಆಯ್ತದೆ ಅಂತ ಅದು ಗೊತ್ತದು. ಆದರೆ ನಮ್ಗೆ ಹಿಂಗೆ ಹೇಳಕ್ಕೂ ಗೊತ್ತಾಗತ್ತೆ. ಇನ್ನೊಬ್ರು ಅವರಲ್ಲಿ ಇನ್ನೂ ಒಟ್ಟು 4 ಜನಕ್ಕೆ ಏಟಾಗಿದ್ದಂತೆ. ಇನ್ನಿಬ್ರು ಬೇರೆ ಕಡೆ ಅವರಂತೆ. ಅದು ನಮಗಷ್ಟು ಮಾಹಿತಿ ಗೊತ್ತಾಗಿಲ್ಲ ಅದ್ರ ಬಗ್ಗೆ. ನನ್ನ ತಂಗಿ ಮಾತ್ರ JSS ಅಲ್ಲ ಅವಳೆ. ಇನ್ನು ಹೀಲಿಯಂ ಸ್ಫೋಟದ ಭೀಕರತೆಯನ್ನ ಬಾಲಕಿ ಬಿಚ್ಚಿಟ್ಟಿರುವಂಥದ್ದು ಮೈಸೂರಿನಲ್ಲಿ ಆದಂಥ ಬ್ಲಾಸ್ಟ್ ಘಟನೆಯನ್ನ ಎಳೆಯಾಗಿ ಹೇಳಿರೋದು ಮಗು ಡಿಂಪಲ್. ಅರಮನೆಯನ್ನ ನೋಡಿ ವಾಪಸ್ ಬರುವಾಗ ಬ್ಲಾಸ್ಟ್ ಆಯಿತು. ಸ್ಫೋಟವಾಗ್ತಾ ಇದ್ದಂತೆ ಜನರು ದಿಕ್ಕಾಪಾಲಾಗಿ ಓಡಿ ಹೋದ್ರು. ಗಾಯಗೊಂಡಿರೋದು ನನ್ನ ತಾಯಿಯನ್ನು ನೋಡೋದಕ್ಕೆ ಇನ್ನೂ ಬಿಟ್ಟಿಲ್ಲ ಅಂತ ಗಾಯಾಳು ಲಕ್ಷ್ಮೀ ಪುತ್ರಿ ಡಿಂಪಲ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಲಕ್ಷ್ಮೀ ಪುತ್ರಿ ಡಿಂಪಲ್ ಕಣ್ಣೀರು ಹಾಕಿದ್ದಾರೆ. ಆದ ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಒಂದು ಘಟನೆಯಿಂದ ಪಾರಾಗಿ ಬಂದಂತಹ ಬಾಲಕಿ ಡಿಂಪಲ್ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಪುಟ ಎಷ್ಟೊತ್ತಲ್ಲ ಆಯ್ತು ಈ ಘಟನೆ ಅಂತ? ಅದು 8:20 ಎಲ್ಲ ಆಗಿತ್ತು. ಯಾವ ರೀತಿ ಇತ್ತು ನೋಡಿದಾಗ ಸಂದರ್ಭ ಹೆಂಗಿತ್ತು? ಗ್ಯಾಸ್ ಬ್ಲಾಸ್ಟ್ ಆಗಿತ್ತು, ಬಾಂಬ್ ಥರ ಬ್ಲಾಸ್ಟ್ ಆಯ್ತು.
ಯಾರಿಗೆಲ್ಲ ಏಟ್ ಆಯ್ತು? ನಿಮ್ಮ ತಾಯಿಗೆ ಏಟ್ ಆಯ್ತು? ನನ್ನ ತಾಯಿಗೆ ಅತ್ತೆಗೆ ಪಾಪಕ್ಕೆ ಚೂರು ತುಟ್ಟಿ ಆಯಿತು, ನನ್ನ ತಲೆ ಲೇಟ್ ಆಯಿತು. ಎಲ್ಲೆಲ್ಲಿ ಹೋಗಿದ್ರಿ ಪುಟ್ಟ ಬೆಳಿಗ್ಗೆ? ಇಮಗೋಪುರ ಸ್ವಾಮಿ ಮತ್ತು ನಂಜನಗೂಡು. ಅರಮನೆ ನೋಡ್ಕೊಂಡು ವಾಪಸ್ ಊರಿಗೆ ಹೋಗ್ತಿದ್ರೆ? ಸ್ಯಾಟರ್ಡೆ ಹೋಗೋದ ಅಂದರೆ ಫ್ರೈಡೇ ನೋಡ್ಕೊಂಡು ಸ್ಯಾಟರ್ಡೆ ಹೋಗೋದ ಅಂತ ಬಂದಿದ್ವಿ. ಅದು ಅರಮನೆ ನೋಡಿದ್ರಾ? ಇಲ್ಲ, ಬರೀ ಎಕ್ಸಿಬಿಷನ್ ನೋಡ್ಕೊಂಡು ಅರಮನೆನೂ ಇವತ್ತು ನೋಡೋದು ಅಂದ್ಬಿಟ್ಟು ಹೋಯ್ತಿದ್ದಾಗ ಬಲೂನಲ್ಲಿತ್ತು. ನಮ್ಮಮ್ಮ ಮುಂದೆ ಹೋಗ್ಬೇಕಾದ್ರೆ ಬ್ಲಾಸ್ಟ್ ಆಯಿತು. ಮಮ್ಮಿ ಮಾತಾಡ್ಸಿದ್ರು? ಅಮ್ಮ ಆಮೇಲೆ ಮಾತಾಡ್ಸ್ತೀನಿ ಅಂತ ಡಾಕ್ಟ್ರ್ ನೋಡಿದ್ದೆ. ಏನಂತಂದ್ರೆ ಪುಟ್ಟ ಅಮ್ಮ ಏನು ಮಾತಾಡಲಿಲ್ಲ? ಏನನ್ಸುತ್ತೆ ಪುಟ್ಟ ಮಮ್ಮಿಗೆ ಈ ಥರ ಆಗಿದೆ? ಬೇಜಾರತ್ತೆ. ನಿಮ್ಮ ಮತ್ತೆ ಹುಷಾರಾಗಿದ್ದಾರೆ? ಇಲ್ಲ, ಬೇರೆ ಹಾಸ್ಪಿಟಲ್ಸ್. ಅಮ್ಮ ನೀವು ಎಷ್ಟು ಕಡೆ ಬಂದ್ರಿ ಅಮ್ಮ ಈ ಕಡೆ? ನಾವು ರಾತ್ರಿ ಬಂದ ಸರ್. ನೀವೇನಕ್ಕೆ ಹೋಗ್ಬಿಟ್ಟು? ನಾವು ಚಿಕ್ಕತ್ತೆ ಆಗಬೇಕು ಲಕ್ಷ್ಮಿ ಅವ್ರಿಗೆ. ಹೇಗಿದೆ ಪರಿಸ್ಥಿತಿ? ಏನು ನಾವು ನೋಡಿಲ್ಲ, ಇವರೆಲ್ಲ ನೋಡ್ಕೊ ಬಂದಿದ್ದಾರೆ. ನಮಗೆ ಬಿಡಲಿಲ್ಲ ಸರ್ ನೋಡೋಕ್ಕೆ. ಅಂದರೆ ರಜಾ ಅಂತ ರಜಾ ಅಂತ ಬಂದಿದ್ದಾರೆ. ಈ ರೀತಿ ಆದರೆ ಬಲೂನ್ ಸ್ಫೋಟ ಆಗುತ್ತೆ ಅಂತಂದರೆ ಗೊತ್ತಿಲ್ಲ ಸರ್, ಅದು ಆಗುತ್ತೆ ಅಂತ ಅವ್ರಿಗೇನು ಗೊತ್ತಿರುತ್ತೆ ಸರ್. ಬಂದು ನೋಡ್ಕೊಂಡು ಹೋಗಿದ್ದಾರೆ. ಓಕೆ, ಎಲ್ಲೇ ಲೇಟ್ ಆಗಿದೆ ಅವ್ರಿಗೆ? ಅವ್ರಿಗೆ ಜಾಸ್ತಿ ಆಗಿದೆ ಸರ್, ಜಾಸ್ತಿ ಆಗಿದೆ ಸರ್. ರಜೆಗೋಸ್ಕರ ಬಂದಿದ್ದಾರೆ? 2 ದೇವಸ್ಥಾನ 3 ದೇವಸ್ಥಾನ ನೋಡ್ಕೊ ಬಂದಿದ್ದಾರಂತೆ. ಆಮೇಲೆ ಅರಮನೆ ಹತ್ರ ಬಂದ್ರಂತೆ, ರಶ್ ಇದೆ ಅಂದ್ಬಿಟ್ಟು ನಾಳೆ ಬರೋಣ ನಡಿ, ಇನ್ನೇನು ಭಾನುವಾರ ತನಕ ಇರ್ತೀವಲ್ಲ ಅಂತ ವಾಪಸ್ ಹೋಗುವಾಗ ಆಗಿರೋದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾ ಬಂದಿರಲಿಲ್ಲ, ಇವರು ಹೋಗಿದ್ದು ಅಷ್ಟೇ. 4 ಜನನೂ ದೇವಸ್ಥಾನಕ್ಕೆ 2 ದಿವಸಕ್ಕೆ ಹೋಗಿದ್ದು ಬಂದು ಸಂಜೆಗೆ 6 ಮನೆಗೆ ಹೋಗೋರೆ. ಅವಾಗ ಆಗಿದ್ದು ಇನ್ಸಿಡೆಂಟ್ ಇದು. ಇಮಗೋಪ ಸ್ವಾಮಿ ಬೆಟ್ಟಿಗೆ, ನಂಜನಗೂಡಿಗೆ ಲಾಸ್ಟ್ ಕಿಲೋ ಬಂದವ್ರೆ. ಯಾರ್ಯಾರು ಹೋಗಿದ್ರಲ್ಲ? ನನ್ನ ಹೆಂಡತಿ, ನನ್ನ ಮಗಳು, ನನ್ನ ತಂಗಿ, ಅವ್ರ ಮಗ, 4 ಜನ. ಹೆಂಗಿದೆ ಪರಿಸ್ಥಿತಿ? ಕ್ರಿಟಿಕಲ್ ಐತೆ. ಏನಂದ್ರು ಡಾಕ್ಟರ್ ಕೇಳಿದಕ್ಕೆ? ಡಾಕ್ಟರ್ ಏನಂದ್ರು? ಆನ್ಸರ್ ಕೊಡ್ತಾ ಇಲ್ಲ. ನಿಮ್ಗೆ ಯಾವಾಗ ಗೊತ್ತಾಯ್ತು? ಎಷ್ಟೊತ್ತು ಗೊತ್ತಾಯ್ತು? ನಾವು 9 ಗಂಟೆಗೆ. ನೋಡಿ, ಈಗ ರಜಾ ಭಾಳ ಮಕ್ಕಳು ಖುಷಿ ಪಡ್ತವೆ ಅಂತೇಳಿ ಮೈಸೂರು ನೋಡೋಕೆ ಬಂದರು. ಅದು ಏನು ಅವರು ಇದು ಮಾಡಿದ್ದು ಅಲ್ಲ, ಏನಿಲ್ಲ, ದಾರಿಲಿ ಹೋಗ್ತಿರೋದು ನಿಮ್ಗೆ ಆಯ್ತದೆ ಅಂತ ಏನು? ಅದು ಗೊತ್ತದು, ಆದರೆ ನಮ್ಗೆ ಹಿಂಗೆ ಹೇಳಕ್ಕೂ ಗೊತ್ತಾಗತ್ತೆ. ಇನ್ನೊಬ್ರು ಅವರಲ್ಲಿ ಇನ್ನೂ ಒಟ್ಟು 4 ಜನಕ್ಕೆ ಏಟಾಗಿದ್ದಂತೆ. ಇನ್ನಿಬ್ರು ಬೇರೆ ಕಡೆ ಅವರಂತೆ, ಅದು ನಮಗಷ್ಟು ಮಾಹಿತಿ ಗೊತ್ತಾಗಿಲ್ಲ ಅದ್ರ ಬಗ್ಗೆ. ನನ್ನ ತಂಗಿ ಮಾತ್ರ JSS ಅಲ್ಲ ಅವಳೆ. ಇನ್ನು ಹೀಲಿಯಂ ಸ್ಫೋಟದ ಭೀಕರತೆಯನ್ನ ಬಾಲಕಿ ಬಿಚ್ಚಿಟ್ಟಿರುವಂಥದ್ದು. ಮೈಸೂರಿನಲ್ಲಿ ಆದಂಥ ಬ್ಲಾಸ್ಟ್ ಘಟನೆಯನ್ನ ಎಳೆಯಾಗಿ ಹೇಳಿರೋದು ಮಗು ಡಿಂಪಲ್. ಅರಮನೆಯನ್ನ ನೋಡಿ ವಾಪಸ್ ಬರುವಾಗ ಬ್ಲಾಸ್ಟ್ ಆಯಿತು. ಸ್ಫೋಟವಾಗ್ತಾ ಇದ್ದಂತೆ ಜನರು ದಿಕ್ಕಾಪಾಲಾಗಿ ಓಡಿ ಹೋದ್ರು. ಗಾಯಗೊಂಡಿರೋದು ನನ್ನ ತಾಯಿಯನ್ನು ನೋಡೋದಕ್ಕೆ ಇನ್ನೂ ಬಿಟ್ಟಿಲ್ಲ ಅಂತ ಗಾಯಾಳು ಲಕ್ಷ್ಮೀ ಪುತ್ರಿ ಡಿಂಪಲ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಲಕ್ಷ್ಮೀ ಪುತ್ರಿ ಡಿಂಪಲ್ ಕಣ್ಣೀರು ಹಾಕಿದ್ದಾರೆ.